ಮೆಣಸು ಅಂತೆ. 12 ಗಂಟೆಗೆ ಇನ್ನ 4 ಅವರ್ ಬಾಕಿ ಐತೆ. ಒಳ್ಳೇದಾಗುತ್ತೆ. ಎಲ್ಲಾನು ಇದು ಈ ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇರೋದು. ಕೆಳಗೆ ಬಟರ್ ಪೇಪರ್ ಐತೆ. ಅಣ್ಣ ಇವಾಗ ನನಗೆ ಹೇಳ್ತಿದ್ರು, ಇವಾಗ ನಮ್ಮ ಅಣ್ಣ ಹಿಂಗ್ ಮಾಡ್ತಿದ್ದಾರೆ ನೋಡಿ ನೋಡಿ, ನೀವೇ ಕಮೆಂಟ್ ಹಾಕಿ. ನೋಡಿ ಗೈಸ್, ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವಿಡಿಯೋ ಮಾಡೋ ಕಾರಣ ಏನು ಅಂತಂದರೆ ಇವಾಗ ತೋರಿಸ್ತೀನಿ ಬನ್ನಿ. ಸರಿ ಗೈಸ್, ಸೊ ನಾನು ತೋರಿಸ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ ಮಿಸ್ ಆಗಿ. ಅದನ್ನು ಇವಳೇ ಮಾಡ್ತಾ ಇರೋದು. ಅದಕ್ಕೆ ಇವಾಗ ಒಳಗೆ ಹೋಗಿ ಇವಳೇ ಸ್ಟಾರ್ಟ್ ಮಾಡ್ತಾಳೆ. ಏನೇನು ತೊಗೋತಾಳೆ, ಏನೇನು ಮಾಡೋಕ್ಕೆ, ಅದನ್ನು ಮಾಡೋಕ್ಕೆ ಏನೇನು ತೊಗೋತಾಳೆ, ಮತ್ತು ಎಷ್ಟು ನಿಮಿಷ ತೊಗೋತಾಳೆ ಅಂತ ಗೊತ್ತಾಗುತ್ತೆ. ಏನು ಮಾಡಿದ್ಯಾ, ಯಾವಾಗ ಮಾಡಿದ್ಯಾ? ಮದರ್ಸ್ ಡೇಗೆ ಮಾಡಿದ್ದೆ. ಓಕೆ, ಮದರ್ಸ್ ಡೇಗೆ ಮಾಡಿಲ್ಲಂತೆ. ಸೊ ಇವತ್ತು ಅದನ್ನೇ ಮಾಡ್ತಾ ಇರೋದು, ಆದರೆ ಫ್ಲೇವರ್ ಬೇರೆ ಅಷ್ಟೇ. ಮದರ್ಸ್ ಡೇ ದಿನ ಚಾಕ್ಲೇಟ್ ಫ್ಲೇವರ್ ಏನೋ ಮಾಡಿದ್ದು, ಇವಾಗ ಬೇರೆ ಫ್ಲೇವರ್ ಮಾಡ್ತಾ ಇರೋದು. ಏನು ಅಂತ ತೋರಿಸ್ತೀವಿ ಬನ್ನಿ ಒಳಗಡೆ. ಗೈಸ್ ನೋಡಿ, ನಾನು ಅವಾಗಲೇ ಏನು ಹೇಳಿದೆ ನಿಮಗೆ, ಅದನ್ನ ಮಾಡಿರಿ ಅಂತಂದರೆ ನೋಡಿ ರೀಲ್ಸ್ ಮಾಡ್ಕೊಂಡು ನಿಂತವ್ರೆ ಆರಾಮಾಗಿ. ನೋಡಿ ನೋಡಿ ಇದನ್ನ, ಈ ಸಾಂಗ್ನ ರೀಲ್ಸ್ ಮಾಡ್ಕೊಂಡು ನಿಂತವ್ರೆ ನೋಡಿ. ಅದ್ರಲ್ಲಿ ಇವಳು ಬೇರೆ ಹೊಸ ಏನೋ ಸ್ಪೆಷಲ್ ಏನೋ ಮಾಡ್ತಾ ಇದ್ದೀನಿ ಅಂತಂದೆ. ಇವಾಗಲ್ಲ, ಇನ್ನೂ ಟೈಮ್ ಇದೆ ಮಾಡೋಕ್ಕೆ. ಯಾವಾಗ? ಇಲ್ಲ, 5 ಮಿನಿಟ್ಸ್ ಅಷ್ಟೇನಾ? ರೀಲ್ಸ್ ಆದಮೇಲೆ. ಓಕೆ ಓಕೆ ಗೈಸ್, ನೋಡಿ ನಾವು ಹೇಳಿದ್ದೇನು ಏನೋ ಮಾಡ್ತೀವಿ ಅಂತ ಸ್ಪೆಷಲ್ಲಾಗಿ. ಇಲ್ಲಿ ನೋಡಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತವ್ರೆ, ಹೇಳ್ತಾನೆ ಇದ್ದೀವಿ ಅವಾಗಿಂದ ತಾನೇ. ವರ್ಷ ಹೆಸರು ಹೇಳೋದು ಕೇಳು. ನಮ್ಮ ಅಣ್ಣನೂ ಬರೀ ಡವ್ ಮಾಡ್ತಾನೆ, ನಮ್ಮ ಅಣ್ಣ ಮತ್ತೆ ಮುಂಬೈ. ಅವಾಗಿಂದ ನಮ್ಮ ಅಣ್ಣನೂ ಡ್ಯಾನ್ಸ್ ಮಾಡ್ತಿದ್ರು. ನಾನೇನು ವರ್ಷ ಡ್ಯಾನ್ಸ್ ಮಾಡ್ತಿದ್ದೆ? ನಾನು ಅವಾಗಲೇ ವಿಡಿಯೋ ಮಾಡಿದ್ದೀನಿ. ಗೈಸ್, ನನ್ನ ತಂಗಿನೂ ಸುಳ್ಳು ಹೇಳ್ತಾಳೆ, ಅವಳು ಕೂಡ ಡ್ಯಾನ್ಸ್ ಮಾಡೋಳೆ. ನೀನು ಮಾಡಿಲ್ಲ? ನೀನು ಮಾಡಿಲ್ಲ? ಒಂದೇ ಒಂದು ಡ್ಯಾನ್ಸ್ ಒಟ್ಟಲ್ಲಿ ಮಾಡಿದೆ ಅಷ್ಟೇ. ಹಾಂ, ಒಟ್ಟಲ್ಲಿ ಅವಳು ಡ್ಯಾನ್ಸ್ ಮಾಡಿದ್ಲು. ಇಲ್ಲಿನ ಇವರು ಡ್ಯಾನ್ಸೇ ಮುಗಿಸಿಲ್ಲ. ಬೇಗ ಬೇಗ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಟೇಕ್ ನಂಬರ್ 1 ಮುಗೀತು. ಇವಾಗ ಟೇಕ್ ನಂಬರ್ 2 ಟೇಕ್ ನಂಬರ್ 7 ಮುಗಿಸಿದ್ರು. ವರ್ಷ ಕರೆಕ್ಟಾಗಿ ಹೇಳು, ಟೇಕ್ ನಂಬರ್ 7 ತಾನೆ? ಟೇಕ್ ನಂಬರ್ 7 ಗೈಸ್, ಇವರೆಲ್ಲ ಸುಳ್ಳು ಹೇಳ್ತಾರೆ. ಟೇಕ್ ನಂಬರ್ 7 ಮುಗಿಸಿದ್ರು. ಫೈನಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಏನು ಅಂತ ತೋರಿಸ್ತೀವಿ ಒಂದು ನಿಮಿಷ. ನೋಡಿ, ಇಲ್ಲಿ ಗೋಡಂಬಿ ದ್ರಾಕ್ಷಿ ಮತ್ತು ಇದು ಪ್ಯಾಕೆಟ್ ಇಕ್ಕಿದ್ದೀವಿ. ಇಲ್ಲಿ ನೋಡಿ ಹೂವು ಕಟ್ತಾ ಇದ್ದಾರೆ ಇವರು. ಸ್ಟಾರ್ಟ್ ಮಾಡಿದ್ದೀವಿ. ಏನು ಅಂತ ಇವಾಗಲೇ ಹೇಳಿದ್ರೆ ಮಜಾ ಇರಲ್ಲ ಅಂತ ಏನು ಅಂತ ಹೇಳ್ತಾ ಇಲ್ಲ. ಏನು ಮಾಡ್ತಾರದು? ಏನೋ ಮಾಡ್ತಾ ಇದೀವಿ. ಇದ್ಯಾಕೆ ತಂತಂದು ಇಲ್ಲಿ ಇಕ್ತಿದ್ದೀರಾ? ಅಲ್ಲೇ ಮಾಡೋಣ, ಇಲ್ಲೇ ಮಾಡ್ಕೊಂಡು ಆಮೇಲೆ ಒಳಗಡೆ. ಏನ? ಹಸಿಟ್ ಜರಡಿ ಕೊಡಿ. ಏನು? ಹೋಗು ಹೆಸರು ಹೇಳ್ಬೇಕು ನಿನ್ಗೆ. ಗ್ಯಾಸ್ ಅವಳಿಗೆ ಕೆಲಸ ಹೇಳ್ತಾವ್ರೆ, ಅದಕ್ಕೆ ಅವಳು ಕೋಪ ಮಾಡ್ಕೊಂಡು ಹೋಗ್ತಾವಳೆ. ನಿಮ್ಮಂತ ಎಷ್ಟು ಸಲ ಕಳಿಸ್ತೀರಾ ಅವಳನ್ನ? ಅಕ್ಕಪಕ್ಕ ಇರ್ತಾರಲ್ಲ. ಕಾಫಿ ಕುಡಿತೀಯ? ಹೋಗ್ಲಿ. ಬೇಡಪ್ಪ, ನಾವು ಕಾಫಿ ಟೀ ಎಲ್ಲ ಕೊಡಲ್ಲ, ಓನ್ಲಿ ಬೂಸ್ಟ್ ಹಾರ್ಲಿಕ್ಸ್. ಅಯ್ಯಯ್ಯೋ, ಡ್ರೈ ಫ್ರೂಟ್ಸ್ ಎಲ್ಲ ನೋಡಿ. ಇವಾಗ ವರ್ಷ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ತಾ ಇದ್ದಾಳೆ. ಎಷ್ಟು ನೀಟಾಗಿ ಕಟ್ ಮಾಡ್ತಾರೆ ತೋರಿಸ್ತೀವಿ. ಅಮ್ಮ ಕೈಲಿ ಹಿಂಗೆ ಅನ್ನೇ ಬರುತ್ತೆ. ಬಾ, ಏನಪ್ಪ ಹೇಳ್ಕೊಟ್ಟಿದ್ಯಾ? ನೆಲದ ಕಳಿಸ್ತಾಳಲ್ಲ, ಕಟ್ ಮಾಡ್ತಾಳಲ್ಲಪ್ಪ. ನಮ್ದೆಲ್ಲ ಚೆನ್ನಾಗಿ ಏನ್ ಗಲೀಜಾಗಿಲ್ಲ ನಮ್ದೆಲ್ಲ. ಅದಕ್ಕೆ ಮಾಡಮ್ಮ ಹಿಂಗೆ. ಹೆಂಗೈತೆ ಅಮ್ಮ ಫಸ್ಟ್ ಬಿಡಿಸ್ಕೊ. ನಿನಗೆ ಮಾಡಕ್ಕೆ ಹೇಳಿದ್ದು. ಅದು ಬಿಡಿಸ್ಕೊಂಡು ಆಮೇಲೆ ಸಣ್ಣಕ್ಕೆ ಇದು ಮಾಡ್ಕೊ. ಅಷ್ಟೊತ್ತು ಕಪ್ಪಂಗೆ ಟೀ ಕೊಟ್ಬಿಡ್ತೀನಿ. ನೋಡಿ ಗೈಸ್, ಗೆಸ್ ಮಾಡಿ ಏನು ಮಾಡ್ತಿದ್ದೀವಿ ಅಂತ. ಐಟಮ್ಸ್ ಎಲ್ಲ ಇಲ್ಲೇ ಐತೆ ನೋಡಿ, ಗೆಸ್ ಮಾಡಿ ಕಮೆಂಟ್ ಮಾಡಿ. ಸೊ ಗೈಸ್ ನೋಡಿ, ನಾವು ಮಾಡೋಕ್ಕೆ ಏನೇನು ಬೇಕು ಅಂತಂದರೆ ಬೇರೆ ಬೇರೆ ಥರ ಡ್ರೈ ಫ್ರೂಟ್ಸು, ಬಾದಾಮಿ, ಗೋಡಂಬಿ, ಪಿಸ್ತಾ ಎಲ್ಲ, ಆಮೇಲೆ ಮೈದಾ ಹಿಟ್ಟು, ಗೋಧಿ ಹಿಟ್ಟು, ಸಕ್ಕರೆ, ಆಮೇಲೆ ಮಿಲ್ಕ್ ಪೌಡರು, ಎಣ್ಣೆ. ಮಾಡಿ ಓಪನ್ ಮಾಡಿ ಬೇಡ. ನೋಡಿ ಗೈಸ್, ಕಟ್ ಮಾಡಕ್ ಬರಲ್ವಂತೆ. ನೋಡಿ ಅದಕ್ಕೆ ಕೂರ್ಸಿರೋದು. ಕಟ್ ಮಾಡಿ ಹೆಂಗ್ ಕಟ್ ಮಾಡ್ತೀನಿ ನೋಡಿ. ಹೆಂಗ್ ಕಟ್ ಮಾಡ್ತಾಳೆ ನೋಡಿ. ಹಂಗ ಕಟ್ ಮಾಡೋದು. ಹೋಗಿ ಕಟ್ ಮಾಡಕ್ ನಿನ್ಗೆ ಕೊಟ್ಟವ್ರಲ್ಲ. ಮಾಡ್ರಿ ನೀನು ಯಾಕಿರೋದು?
ವಿಡಿಯೋ ಮಾಡ್ತಾಳೆ ಇಲ್ಲಿ ನೋಡಿ ಗೈಸ್ ಯಾವ ಥರ ಕಟ್ ಮಾಡ್ತಾಳೆ ಅಂತ ನೋಡಿ. ಹೋಗಮ್ಮ ನಾನು ಹೋಗಲ್ಲ. ನಾನು ನಿಜವಾಗ್ಲೂ ಹೋಗಲ್ಲ. ಓಡಿಸ್ತಾವ್ರೆ ಅವಳನ್ನ 4 ಸಲ ಆಯ್ತು. ಇದು ಸರಿ 5 ಸಲ. ನಾನು ಹೋಗಲ್ಲ. ಹೋಗೋ ಸಾಲಂತ ತಗೋಬೋಗು. ನಾನು ಕೈಲಾಗಲ್ಲ. ನಾನು ಎಸೆದಿಂದ ಓಡಾಡ್ಲಿ. ವರ್ಷ ಹೋಗಿರ್ದೆ ಒಂದೇ ಸಲ ನೀನು ಬರೀ ಮೈದಾಟ್ ತರಕ್ ಹೋಗಿದ್ದೆ ಅಷ್ಟೇ. 2 ಸತಿ ಹೋಗಿದ್ದೀನಿ ನಾನು. ಇನ್ನೊಂದು ಸಲ ಎಲ್ಲ ಹೋಗಿದ್ದೆ? ಇದು ತಗೋಬರಕ್ಕೆ ಜರ್ಡಿ ಅಷ್ಟೇ ತಾನೇ, ಅದು ಇಲ್ಲೇ ಹೋಗಿದ್ದು. ವರ್ಷ ಅಜೀಬ್ ಆಗ್ತಿದ್ಯಾ? ಅದೇ ಪಿಸ್ತಾ ಇನ್ನೊಂದು ಚಾಕು ಕೊಡು ಮಂಗೆ. ನೀನ್ ಯಾಕಂದ್ರೆ ಮಾಡ್ತಿದ್ಯಾ? ಇನ್ನೇನು ಮಾಡ್ತಾ ಇದೀನಿ ನೀನು? ಕೈಯಲ್ಲಿ ಮಾಡು. ಏನು ಕೈಯಲ್ಲಿ ಮಾಡು? ಕೈಯಲ್ಲಿ ಮಾಡಿ ನೀನು. ಹಿಂಗೆ ನಿನ್ ಥರ ಲೂಸ್ ಥರ ಕಟ್ ಮಾಡಿದ್ರೆ ಅಷ್ಟೇ. ನೋಡಮ್ಮ 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 ನೋಡಿ. ನಮ್ಮ ಅಣ್ಣ ಇವಾಗ ನನಗೆ ಹೇಳ್ತಿದ್ರು, ಇವಾಗ ನಮ್ಮ ಅಣ್ಣ ಹಿಂಗ್ ಮಾಡ್ತಿದಾರೆ ನೋಡಿ. ನೋಡಿ ನೀವೇ ಕಮೆಂಟ್ ಹಾಕಿ. ಇದು ಬೆಸ್ಟ್. ಹಿಂಗ್ ಕಟ್ ಮಾಡ್ಕೊತಾನೆ, ನಮ್ಮ ಇಷ್ಟ ಹೆಂಗ್ ಕಟ್ ಮಾಡ್ಬೋದು ಒಟ್ಟಲ್ಲಿ. ನಾನು ಹಂಗೆ ಕಟ್ ಮಾಡ್ತೀನಿ. ಮತ್ತೆ ಹಿಂಗ್ ಬೇಕಾ? ಹಿಂಗೆ 2 ಹಾಫ್ ಮಾಡಮ್ಮ. ಚಾಕು ಬೇಕು ನಂಗೆ. ಕೈ ಕೊಟ್ಟಾಗ ಏನು ಮಾಡಬೇಡ. ಇವಾಗ ಚೆನ್ನಾಗಿ ಮಾತಾಡು. ನೋಡು ಈ ತರ ಕಟ್ ಮಾಡೋದು ಹಿಂಗಲ್ವಾ? ಡಬ್ಬಲ್ ತಾನೆ, ಅಷ್ಟೇ ತಾನೆ, ಅದೆಲ್ಲ ಮಾಡ್ಕೋಬಹುದು. ಇದಿಷ್ಟು ಗೊತ್ತಾಗಲ್ಲ. ಯಪ್ಪ ಯಪ್ಪ ಮಾಡ್ತಲ್ವಾ ಇಲ್ಲಿ? ವರ್ಷ ನೀನ್ ನನ್ನಷ್ಟು ಮಾಡಿಲ್ಲ. ಸಾಕು. ನೋಡಿ ನ್ಯೂ ಇಯರ್ ದಿನ ಗಲಾಟೆ ಮಾಡ್ತಾಳೆ ಜಾಸ್ತಿ ಮನೇಲಿ. ನ್ಯೂ ಇಯರ್ ದಿನ ಗಲಾಟೆ ಮಾಡಿದ್ರೆ ವರ್ಷ ಪೂರ್ತಿ ಗಲಾಟೆ ಮಾಡಿರ್ತಾನೆ. ಹೌದು, ಗಲಾಟೆ ಮಾಡ್ತಾ ಇದೀನಿ. ನಿನ್ ಡೈಲಿ ಕೆಲಸ ಅದೇ ತಾನೆ, ಗಲಾಟೆ ಮಾಡೋದು. ಕಟ್ ಮಾಡ್ತಾ ಇದೀನಿ ಅಂತ ತೋರ್ಸು. ನೋಡಿ ದ್ರಾಕ್ಷಿ ಮಾಡ್ತಾವ ನಮ್ಮಣ್ಣ. ವರ್ಷ ಗೈಸ್ ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡಿದೀನಿ ಅಂತ. ಪೂರ್ತಿ ಚಿಕ್ಕ ಚಿಕ್ಕ ಪೀಸ್ ಮಾಡಿದ್ರಮ್ಮ. ಉದ್ದುದ್ದ ಮಾಡು ಅಂದ್ರೆ ರೌಂಡ್ ಕಟ್ ಮಾಡ್ತಾ ತಾನೇಮ್ಮ. ನೀನೇನ್ ಮಾಡ್ದೆ? ನಾನು ಅಟ್ಲೀಸ್ಟ್ ಒಂದೇ ಮಾಡ್ಬಿಟ್ಟು ಸುಮ್ಮನೆ ನಾನು ಆಗ್ಬಿಟ್ಟೆ. ಅಷ್ಟು ಮಾಡಿದ್ದೀನಿ ನೋಡಲ್ಲಿ. ಅದೇ ಎಲ್ಲ ವೇಸ್ಟ್. ಅದಲ್ಲ ವೇಸ್ಟ್ ಏನಾಗಲ್ಲ, ಆದ್ರೂ ನೀಟಾಗಿ ಉದುರಿಸ್ಬೋದು ಮೇಲೆ ಹಿಂಗೆ ನೀಟಾಗಿ. ಅದು ನೋಡಿ ನಮ್ಮ ಮನೇಲಿ ಸೀರಿಯಲ್ ನೋಡ್ತಾ ಇದ್ದಾರೆ. ಯಾರಪ್ಪ ಕನ್ನಡ ಕಟ್ ಮಾಡಿದ್ದು? ಕರೆಕ್ಟಾಗಿ ನಾನು ಕಟ್ ಮಾಡ್ತಾರೆ, ಆಂಟಿ ಕಟ್ ಮಾಡ್ತಾರೆ. ಎಲ್ಲೋಯ್ತಯ್ಯ? ತಿನ್ಕೊ ಬರ್ತೀನಿ. ಏನ ರೋಡಲ್ಲಿ ಹಂಗೆ ಮುಂದೆ ಹೋದ್ರೆ ಒಂದು ದೊಡ್ಡದು ಪ್ರಾಜೆಕ್ಟ್ ಸ್ಟೋರ್ ಇದೆ ರೈಟ್ ಸೈಡಲ್ಲಿ. ವರ್ಷ ಎಲ್ಲೋಯ್ತಯ್ಯ ಇವಾಗ ನೀನು? ಅಂಗಡಿಗೆ ಕಾಸು ಕೊಡು. ಯಾಕೆ? ತಿಂಡಿ ತಗೋಬರಕ್ಕೆ. ಗೈಸ್ ಇದು ಫಿಫ್ತ್ ಟೈಮ್ ಹೋಗ್ತಾರೆ ಈ ಕಡೆಗೆ. ಓಡಾಯ್ತು ವರ್ಷ. ಎಸೆನ್ಸ್ ಸಿಗಲ್ಲ, ಹೋಗು ನೀನು. ಎಲ್ಲ ಸಿಗಲ್ಲ, ಸಿಗಲ್ಲ ಕಣಮ್ಮ. ಗೈಸ್ ನೋಡಿ ಫೈನಲ್ ಆಗಿ ನಮ್ಗೆ ಇಬ್ಬರು ಕಟ್ ಮಾಡಕ್ಕಾಗಲಿಲ್ಲ. ಮಾಡ್ಬೇಕಂತ ಗೊತ್ತಿಲ್ಲ, ನಾವು ಮಾಡಿಲ್ಲ ಕರೆಕ್ಟಾಗಿ. ಅದಕ್ಕೆ ಇಲ್ಲ ಇವಾಗ ಬಂದು ಕುತ್ಕೊಂಡು ನೋಡ್ರಿ ಕಣ್ಣಲ್ಲಿ ನೀರು ತೋರಿಸು. ನ್ಯೂ ಇಯರ್ ದಿನ ಅಳ್ತೀಯ, ವರ್ಷ ಇಡೀ ಪೂರ್ತಿ ಅಳ್ತೀಯ. ಏನಾದ್ರೂ ಹೇಳಿದ್ರೆ ಆಯ್ತು ಅಳ್ತೀನಿ ಬಿಡು ಅಂತ ಅಂದ್ಬಿಡ್ತೀಯ. ಅವಳು ಕೆಳಗೆ ಹೋಗಿರೋದೇ ದೊಡ್ಡ ವಿಷಯ, ಅದು ಬೇರೆ ಕೇಳ್ಕೊಬೋತಾಳೆ. ಎಷ್ಟು ನೋಡಿ ಅವಳು ಕಳ್ಸಿದ್ ಕೆಳಗೆ ಹಾಲು ತಗೋಬಾ, ಎಸೆನ್ಸ್ ಫ್ಲೇವರ್ ಬರುತ್ತೆ, ಸೊ ಅದನ್ನು ತಗೋಬಾ ಅಂತ ಕಳಿಸಿದ್ರೆ ಹಾಲು ತಂದಿಲ್ಲ, ಎಸೆನ್ಸ್ ಫ್ಲೇವರು ತಂದಿಲ್ಲ, ಹಂಗೆ ಬಂದವಳೆ, ಏನು ತೊಗೊಂಬಂದಿಲ್ಲ. ಯಾರಾದ್ರು ಫೋನ್ ಮಾಡಿ ಚಕ್ಕ ನಂಗೆ ಎತ್ಕೊಂಡ್ಬಿಟ್ಟು ಆಡೋ ಒಂದು ಗಾಯಸ್ ಶಾಸ್ತ್ರ ಹೇಳ್ತಾರಂತೆ, ಕೇಳಿಸ್ಕೊಡಿ. ನೋಡಿ ಪಿಸ್ತಾದ ಕ್ಯಾಪ್ ಹಿಡ್ಕೊಂಡು ಶಾಸ್ತ್ರ ಹೇಳ್ತಾರಂತೆ. ಯಾರ್ದು ಆಯ್ತು ಫಸ್ಟ್ ಶಾಸ್ತ್ರ ಹೇಳಾಯ್ತು. ಬರುತ್ತೆ ಅಂತ ಯಾರ್ದಿದು? 9 ಬಂದಿದೆ. ಯಾರ್ದದು? ಒಳ್ಳೇದಾಗುತ್ತೆ. 9 ಬಂದ್ರೆ ಒಳ್ಳೇದಾಗುತ್ತೆ. ನೆಕ್ಸ್ಟ್ ನಂಗೆ ಏನಾಗ್ಬೇಕಂತ ಇಷ್ಟ ಗೊತ್ತಾ? ಎಂಟು ಯಾರ್ದು? ಎಂಟೇನೇನು? 3 ಟ್ರಿಪ್ ಬಿಡ್ಬೇಕು. 3 ಟ್ರಿಪ್ ಅಂತೆ. 6, 7, 8, 9 ಒಂದು ವಕ್ರ ಬಿದ್ದಾಯ್ತಲ್ಲ.
ಒಂದು ಬಿದ್ದೈತೆ ನೋಡು. ನಿಂಗ್ ಬಿಡಬಾರ್ದು ಹೀಗೆ. ಬಿದ್ರೆ ಜಗಳ ಆಗುತ್ತೆ. ಜಗಳ ಆಗುತ್ತೆ ನೋಡಿ ಇದು ಹಂಗೆ ಬಿತ್ತು. 1 2 3 ಇದು ವಾರಡಿಯಾಗಿ ಬಿದ್ದೈತೆ. ವಕ್ರ ಮಾರಡೆ ಗೈಸ್ ನೋಡಿ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ. ಸೊ ಇವಾಗ ಏನು ಮಾಡ್ತಾಯಿದ್ದೀವಿ ಅಂತಂದರೆ ಹೋಮ್ ಮೇಡ್ ಕೇಕ್ ಮಾಡ್ತಾಯಿದ್ದೀವಿ. ಸೊ ನ್ಯೂ ಇಯರ್ ಅಲ್ವಾ, ಅದಕ್ಕೆ ಮನೇಲೆ ನಾವು ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಸೊ ಅದರಿಂದ ಹೋಮ್ ಮೇಡ್ ಕೇಕ್ ಮಾಡ್ತಾಯಿದ್ದೀವಿ. ನೋಡಿ ಇವಾಗೆಲ್ಲ ಇಲ್ಲೇ ಮಾಡ್ಕೋತಾರೆ ಅವರು. ಹೆಂಗೆ ಮಾಡ್ತಾರೆ ಅಂತ 5 ನಿಮಿಷಕ್ಕೆ ಕೇಕ್ ರೆಡಿ ಆಗಿಬಿಡುತ್ತೆ. 2 ಅವರ್ ಬೇಕು. ಮತ್ತೆ ಆಗಲ್ವಾ? ಸೊ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಇವಾಗ ಇರತ್ತೆ. ಸೊ ಈಗ ಹಾಲನ್ನ ಅಲ್ಲಿ ರೆಡಿ ಮಾಡ್ಕೊತಾ ಇದ್ದಾರೆ. 1 ಸೆಕೆಂಡ್ ಆಯ್ತಮ್ಮ. ಹೋಮ್ ಮೇಡ್ ಕೇಕ್ ಮಾಡಕ್ಕೆ ಹೇಳಿ ದಿನಿಗೆ ಚೆಲ್ತಾಯಿಲ್ಲ ವರ್ಷ. ದೇವರೇ 12 ಗಂಟೆಗೆ ಇನ್ನೂ 4 ಅವರ್ ಬಾಕಿ ಐತೆ. ಹೌದೌದು. ಸೊ ರೆಡಿ ಮಾಡ್ತವ್ರೆ. ಏನು ಮಾಡಬೇಕು? ಫಸ್ಟು ಜರ್ಡಿ ಆಡಿ 1 ಕಪ್ ಜಡಿ ಆಡಿಸ್ಬೇಕತ್ತೆ. ಇನ್ನೇನು ಮಾಡಬೇಕು? ಹಾಂ ಹಾಕಿ ಆಯಿತು. 1 ಕಪ್ ಗೋಧಿ ಹಿಟ್ಟು. ಇದನ್ನ ಜರಡಿ ಮಾಡ್ಕೋತೀವಿ ಹಂಗೇನೆ. ಓಕೆ ಗೈಸ್ ಕೇಳಿಸ್ಕೊಳ್ಳಿ, ಹೆಂಗೆ ಮಾಡೋದು ಅಂತ ಹೇಳ್ತವ್ರೆ. ನೀವು ಟ್ರೈ ಮಾಡಿ. ಮತ್ತೆ ಮೈದಾ. ವರ್ಷ ಏನು ಸ್ಪೆಲ್ ಕೊಡ್ತಿದ್ಯಾ ಸೈಡಿಂದ? ನೋಡ್ಕೊ ಏನಪ್ಪ ನಾನು ಮಾಡಿದ್ದೀನಿ. ಗೈಸ್ ಬರೀ ಸುಳ್ಳು ಹೇಳ್ತಾಳೆ. ಗೈಸ್ ಬರೀ ಸುಳ್ಳು ಹೇಳ್ತಾಳೆ. ಸುಳ್ಳು ಹೇಳ್ಬೇಡ. ಸುಳ್ಳು ಹೇಳ್ಬೇಡ. ಸುಳ್ಳು ಹೇಳ್ಬೇಡ. ಸ್ಟಾರ್ಟಿಂಗ್ ಹೇಳಿದಲ್ಲ ಸುಳ್ಳು. ಅವ್ಳು ಮಾಡೇ ಇಲ್ಲ. ಚಾಕ್ಲೇಟ್ ಕೇಕು ಮಾಡಿಲ್ಲ, ಏನೂ ಮಾಡಿಲ್ಲ. ಸೇರ್ಕೊಂಡು ಚಾಕ್ಲೇಟ್ ಕೇಕ್ ಮಾಡಿದ್ರು ಮದರ್ಸ್ ಡೇಲಿ. ಹೌದಾ? ನಿಮಗೆ ಅಷ್ಟೇ 2 ಕೂಗಿಸ್ಬಿಡ. ಗೈಸ್ ಅವ್ರು ಕರೆಕ್ಟಾಗಿ ಮಾಡಿರಲಿಲ್ಲ, ಸುಳ್ಳು ಹೇಳ್ತಾಳೆ. ಇಲ್ಲ ನಿಜ ಸಕ್ಕತ್ತಾಗಿ ಮಾಡಿದ್ವಿ. ಅದ್ಮೇಲೆ ಚಾಕ್ಲೇಟ್ ಎಲ್ಲ ಹಾಕಿ ಜಮ್ಸಲ್ಲಿ ಹಾಕಿದ್ವಿ. ಅದು ಬರೆಯಕ್ಕೆ ಹೋದ್ವಿ, ಅದು ಬಂದಿಲ್ಲ ಕ್ಲೀನಾಗಿ. ಅದಕ್ಕೆ ಸುಮ್ಮನೆ ಹಂಗೆ ಬಿಟ್ಬಿಟ್ವಿ. ಮತ್ತೆ ನೋಡಿ ಸೊ ಇದಕ್ಕೆ ಏನೇನು ಹಾಕಿದ್ದೀರಾ? ಮೈದಾ ಮತ್ತೆ ಗೋಧಿ. ಓಕೆ ನೆಕ್ಸ್ಟು ಶುಗರ್. ಎಷ್ಟು ಕಪ್ಪು? ಸ್ವೀಟ್ ಬೇಕು ಅಂದರೆ 1.5 ಕಪ್ ಬೇಕೇ ಬೇಕು. 2 ಕಪ್ ಬೇಕು. 1 ಸ್ಪೂನ್ ತಗೋದು. ಸೊ ಸಕ್ಕರೆ ಹಾಕ್ತಾ ಇದ್ದಾರೆ. 1 ಕಪ್ 1 ಕಪ್ ಪೂರ್ತಿನಾ? ಅಂದರೆ ಸ್ವೀಟ್ ಬೇಕಲ್ಲ. ಸ್ವೀಟ್ ಬೇಕು. ವೇಟಿಂಗ್ ಫಾರ್ ನ್ಯೂ ಇಯರ್. ಸಕ್ಕರೆ ಅದೆಲ್ಲ ಸಕ್ಕರೆನೇ ಗಂಟಿರೋದು. 2 ಕಪ್ ಸಕ್ಕರೆ. ಸಕ್ಕರೆ ನೆಕ್ಸ್ಟು ಎಣ್ಣೆ. ಅದನ್ನ ಹಿಡಿಯೋ ಕೂಡ ಶಕ್ತಿ ಇಲ್ಲ. ನ್ಯೂ ಇಯರ್ ದಿನ ಹತ್ತಿದ್ಯಾ ಫಸ್ಟೇ? ನನ್ನ ಕಣ್ಣಿಂದ ನೀರು ನೀಟಾಗಿ ಅಲ್ಲಿ ಇಟ್ಕೋ, ಕಬ್ಬಿದ ಉತ್ತಿ ಕಗಡಿಕೆ. ಎಷ್ಟು 1 ಕಪ್ಪಾ? 3/4 ಕಪ್ಪು ಎಣ್ಣೆ. ಕಾಟೇರ ಮೂವಿಗೆ ಹೋಗ್ತಾ ಇದ್ದೀವಿ ನಾಳೆ. ಗೊತ್ತಿಲ್ಲ, ನೋಡೋಣ. ಓ ನಾಳೆ ಆಗಲ್ಲ. ಶಾಲೆ ಎತ್ಕೊಂಡ್ಬಿಡೋ ಮಗನೆ. ಗೈಸ್ ಹೇಳೋದು ಮರ್ತೋಗಿದ್ದೆ. ಸೊ ಕಾಟೇರ ಮೂವಿನ ನಾನು ನೋಡ್ಕೊಂಬಂದಿದ್ದೀನಿ ಆಲ್ರೆಡಿ. ಸಕ್ಕತ್ತಾಗಿದೆ. ಯಾರೋ ತುಂಬ ಜನ ಕಮೆಂಟ್ ಮಾಡಿದರು ಚೆನ್ನಾಗಿಲ್ಲ. ಮತ್ತು ದರ್ಶನ್ ಅವ್ರಿಗೆ ಏನಪ್ಪ ಕಾನ್ಸೆಪ್ಟನ್ನ ತೊಗೋಬೇಕಾದ್ರೆ, ನೀವು ಮೂವಿನ ಒಪ್ಕೋಬೇಕಾದ್ರೆ ಸ್ಟೋರಿ ಕೇಳಿ ಹಂಗೆ ಹಿಂಗೆ ಅಂತೆಲ್ಲ. ನಿಜವಾಗ್ಲೂ ಮೂವಿ ಸಕ್ಕತ್ತಾಗಿದೆ. ಎಲ್ಲರೂ ಹೋಗಿ ನೋಡಿ. ಮಸ್ತಾಗಿ ಬಂದೈತೆ. ಸಾಂಗ್ಸ್ ಕೂಡ ಸಕ್ಕತ್ತಾಗಿದೆ. ಡಿ ಬಾಸ್ ಡ್ಯಾನ್ಸ್ ಕೂಡ ಮಾಡಿದ್ದಾರೆ. ಮಸ್ತಾಗಿ ಬಂದೈತೆ. ಪ್ಲೀಸ್ ಎಲ್ಲರೂ ಹೋಗಿ ಚಿತ್ರಮಂದಿರದಲ್ಲೇ ನೋಡಿ. ಮಿಲ್ಕ್ ಹಾಕ್ತಾಯಿದ್ದಾರೆ. ಮಿಲ್ಕ್ ಹಾಕಿ ಮಿಕ್ಸ್ ಮಾಡಿದ್ದಾರೆ. ಮಿಲ್ಕು, ಶುಗರು, ಫ್ಲೇವರ್ಗೆ ಎಸೆನ್ಸ್ ಇನ್ನೇನು ಗೋಧಿ ಹಿಟ್ಟು. ಸೊ ಅದು ನಮಗೆ ಸಿಗ್ಲಿಲ್ಲ ಇವತ್ತು, ಅದಕ್ಕೆ ಹಂಗೆ ಮಾಡ್ತಾ ಇದ್ದಾರೆ. ಬಟ್ ಚೆನ್ನಾಗಿ ಬರುತ್ತೆ. ಗೈಸ್ ಇವಾಗ ಬೇಕಿಂಗ್ ಪೌಡರ್ ಹಾಕ್ತಾಯಿದ್ದಾರೆ. 5 ಐಟಮ್ ಆಗಿತ್ತು, ಆವಾಗಲೇ ತಿಳಿಸ್ಕೊಂಡ್ರಿ ಅಂತ ಅಂದ್ಕೊಂಡಿದ್ದೀನಿ. ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಬೇಕಿಂಗ್ ಪೌಡರು, ಸಕ್ಕರೆ, ಎಣ್ಣೆ ಅಷ್ಟೇ. ಮಿಲ್ಕ್ ಪೌಡರ್ ಹಾಕಾಯ್ತಾ? ಇನ್ನೂ ಹಾಕಿಲ್ಲ, ಇವಾಗ ಹಾಕ್ತಾರೆ. ಪರವಾಗಿಲ್ಲ.
ಬರೀ ಕುತ್ಕೊಂಡು ನೋಡ್ರಿ ನೀವು ಚೆನ್ನಾಗಿ. ಗೈಸ್ ಟೈಟಲ್ ನಾನು ಹೋಮ್ ಮೇಡ್ ಕೇಕ್ ವಿತ್ ಸಿಸ್ಟರ್ ಅಂತ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಅವಳೇನು ಮಾಡ್ತಾನೆ ಇಲ್ಲ, ಬರೀ ಗೋಡಂಬಿ ಕಟ್ ಮಾಡ್ತೀನಿ ಅಂತ ಇಸ್ಕೊಂಡು ಅದು ಕಟ್ ಮಾಡಿಲ್ಲ, ಏನೂ ಮಾಡಿಲ್ಲ. ಅದನ್ನ ಎತ್ಕೊಡು, ಅದನ್ನ ಎತ್ಕೊಡು. 2 ಸ್ಪೂನ್ಸ್ ಮಿಲ್ಕ್ ಪೌಡರ್ 2 ಸ್ಪೂನ್ ಅಂತೆ. ಟೇಸ್ಟಿಗೆ ಈ ಕಲರ್ ಐತೆ. ಮಿಲ್ಕ್ ಪೌಡರ್ ಅದು ನಾನು 3 ಸ್ಪೂನ್ಸ್ ಹಾಕ್ತಿದ್ಯಾ? ಗೈಸ್ ಇದು ಬಟರ್ ಪೆಪ್ಪರು. ಬಟರ್ ಪೆಪ್ಪರ್ ಏನಕ್ಕೆ ಯೂಸ್ ಮಾಡ್ತಾರೆ? ಹಾಂ ಯೂಸ್ ಮಾಡ್ತಾರೆ, ನೀನು ಹೇಳು. ವರ್ಷ ಏನಕ್ಕೆ ಯೂಸ್ ಮಾಡ್ತಾರೆ? ಅಂಟ್ಕೋಬಾರ್ದು ಅದು ಅಂತ. ಸೊ ನೋಡಿ ಗೈಸ್, ಬರೀ ಏನು ಅಂತ ಹೇಳಲ್ಲ, ಅದು ಇದು ಕೊಡು, ಅದು ಕೊಡು, ಅದೆತ್ತು ಇದೆತ್ತು, ಬರೀ ಇದೆ, ಹೆಸರು ಹೇಳೋದೇ ಇಲ್ಲ. ಸೊ ಗೈಸ್ ಇವಾಗ ಪಾತ್ರೆಯಲ್ಲಿ ಬಟರ್ ಪೆಪ್ಪರ್ ಹಾಕಿದ್ದಾರೆ ನೋಡಿ. ಮತ್ತೆ ತುಪ್ಪ, ಸ್ವಲ್ಪ ಎಣ್ಣೆ ನಾನೀಗ ಟೇಸ್ಟ್ ಮಾಡ್ತಾ ಇದ್ದೀನಿ. ನೀಟಾಗಿ ಎಲ್ಲ ಕಡೆ ಅಪ್ಲೈ ಮಾಡ್ತಾರೆ. ಈಗ ಡ್ರೈ ಫ್ರೂಟ್ಸ್ ಹಾಕ್ತಾನೆ. ಗೈಸ್ ನೋಡಿ ಲಾಸ್ಟಲ್ಲಿ ಬರೀ ಡ್ರೈ ಫ್ರೂಟ್ಸ್ ಮಾತ್ರ ಹಾಕ್ತಿರೋದು, ಅವಳಂತೂ ಮಾಡಿಲ್ಲ ಏನು. ನೋಡಿ ಕಲ್ಸಿರೋದೆಲ್ಲ ಇವಳು ಏನು ಮಾಡಿಲ್ಲ. ನೀನೇನ್ ಮಾಡ್ದೆ? ನಾನು ಕಟ್ ಮಾಡಿದ್ದೀನಿ ಡ್ರೈ ಫ್ರೂಟ್ಸ್ನೆಲ್ಲರೂ. ಅದೊಂದೇ ಮಾಡಿರೋದು. ಚೆನ್ನಾಗಿ ಕಟ್ ಮಾಡೋರು ಇದ್ರು. ಸಾಕು. ಸೊ ನೋಡಿ ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು. ಆಲ್ಮೋಸ್ಟ್ ಆಗೋಯ್ತು. ಮತ್ತೆ ಹ್ಞೂ ಮೆಣಸು ಅಂತೆ. ಯಪ್ಪ ವರ್ಷ ನೋಡಮ್ಮ. ಓ ಸಾಕು. ಇವಾಗ ಇದು ಬಟ್ಲಿಗೆ ಹಾಕೊಂತಾ ಇದ್ದೀನಿ. ಸೊ ಇದನ್ನೆಲ್ಲಾನು ಇದು ಈ ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇರೋದು. ಕೆಳಗೆ ಬಟರ್ ಪೇಪರ್ ಐತೆ. ಅದು ಉಬ್ಬಿದ್ರೆ ತುಂಬಾ ಅಲ್ದಾ? ಇಷ್ಟು ಬರುತ್ತೆ, ಈ ಕೈ ತೋಷ, ಅದೇ ಇಂಪಾರ್ಟೆಂಟ್. ಅದು ಜಾಸ್ತಿ ತೆಳ್ಳಗ ಇಷ್ಟು ಬರುತ್ತೆ. ಈ ಕೈ ತೋಷ. ಅದೇ ಇಂಪಾರ್ಟೆಂಟ್. ಅದು ಜಾಸ್ತಿ ತೆಳ್ಳಗಾಗ್ಬಿಟ್ರೆ ಅದು ಆಲ್ಮೋಸ್ಟ್ ಕಳ್ಸ್ಕೊಂಡಾಯ್ತು. ಸೊ ಮೇಲ್ಗಡೆ ಡೆಕೋರೇಷನ್ ಒಂದೇ ಕಡೆಗೆ ಹಾಕ್ಬಿಡ ಮೊನ್ನೆ. ಅಮ್ಮ ಏನ್ ಮಾಡ್ತಾ ಇದೀಯಾ? ಶಾಸ್ತ್ರ ತಗ್ಲಿಸ್ತಾಳೆ. ಮಿಡಲ್ ಶಾಸ್ತ್ರ ಮಾಡ್ತಾವಳೆ. ವರ್ಷ ಏನು ವರ್ಷ ನೀನು. ಸೊ ಫೈನಲಿ ಎಲ್ಲಾದ್ರೂ ರೆಡಿ ಆಗಿದೆ. ಇದನ್ನ ನೋಡಿ ಸ್ಟೀಮಲ್ಲಿ ಇಟ್ಟು ಬೇಯಿಸ್ಕೊಬೇಕು. ಬನ್ನಿ. ಸೊ ಗೈಸ್ ಇವಾಗ ಪಾತ್ರೆ ಇಕ್ಕಿದ್ದಾರೆ. ಪಾತ್ರೆ ಇಕ್ಕಿ ಸಕ್ಕರೆನಾ Salt. ಸಾಲ್ಟ್ ಪಾತ್ರೆಗೆ ಡ್ರೈ ಇರೋ ಪಾತ್ರೆಗೆ ಸಾಲ್ಟ್ ಹಾಕೋತಾ ಇದ್ದಾರೆ. ಸಾಲ್ಟ್ ಹಾಕೊಂಡು ನೋಡಿ ಹಿಂಗೆ ಇಷ್ಟು ರೆಡಿ ಆಗಿದೆ. ಸೊ ಅದನ್ನ ಇಕ್ಕಿ ಸೊ ನೆಕ್ಸ್ಟ್ ಇದನ್ನು ಹಿಂಗೆ ಪ್ಲೇಸ್ ಮಾಡಬೇಕು. ಏನು ಮಾಡ್ತಾ ಇದೀಯಾ? ಅನ್ನ ಮುಚ್ಚಬೇಕು. ಮುಚ್ತಾ ಇದ್ದೀವಿ. ಇದು ಮಿನಿಮಮ್ 1 hour ಆದ್ರೂ ಬೇಕೇ ಬೇಕು. 1 hour ಬೇಕಾ? 1 hour ಬೇಕು. ಫುಲ್ಲು ಕಡಿಮೆ ನೋಡು. ಕಡಿಮೆಲಿ ಸೊ ಗ್ಯಾಸ್ ಫುಲ್ ಕಮ್ಮಿ ಇಟ್ಕೊಂಡು 1 hour ಬೇಯಿಸ್ಬೇಕು. ಸೊ 1 hour ಆದಮೇಲೆ ನಾನು ಮತ್ತೆ ಬರ್ತೀನಿ. ಅದೇ ತನಕ ಗ್ಯಾಸ್ ನೋಡಿ ಅಡುಗೆಗೆ ಏನು ಬೇಕು ಅಂತ ವರ್ಷನೇ ಕೇಳ್ತಾ ಇದ್ದೀವಿ. ಎಲ್ಲ ಹೇಳ್ತಾಳೆ ಅವಳು. ಎಲ್ಲರಿಗೂ ನಮಗೆ ಪಲಾವ್ ಬೇಕು, ಅವಳು ಏನು ಬೇಕೋ ಅದನ್ನೇ ಮಾಡ್ತೀವಿ ಅಂತ ಇದ್ದೀವಿ. ಏನು ಬೇಕು ಆಯ್ತು ಹೇಳು. ಈಗ ನಮಗೆ ಲೆಕ್ಕ ಹಾಕ್ರಿ. ಹೋಟ್ಲಲ್ಲಿ ತಿನ್ಬೇಕಂತೆ. ತೆಗಿ ಗೈಸ್ ನೋಡಿ ಡೋನಟ್ ತಿಂತವಳೆ. ಮೂತಿ ನೋಡಿ ಹಿಂಗೆ ಮಾಡ್ಕೊಳ್ಳಿ. ತೆಗಿ ಪರವಾಗಿಲ್ಲ ತೆಗಿ. ನೋಡಿ ಕೈ ನೋಡಿ ಕೈ ನೋಡಿ ಕೈ ನೋಡಿ ಕೈ ನೋಡಿ. ಗೈಸ್ ನೋಡಿ ಮೂವಿ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತಾವ್ರೆ ಎಲ್ಲರೂ. ನೋಡಿ ಟಿಕೆಟ್ ಬುಕ್ ಮಾಡ್ತಾವ್ರ ಅವಳ ಕಾಟರಾಗೆ ಮಾಡೋ. ಇನ್ನು ಇವಾಗ ಮಾಡಲ್ಲ ಇರಪ್ಪ. ಏ ವರ್ಷ ಏನು ಗೈಸ್ ನಮ್ಮ ಮನೇಲಿ ಪಕೋಡ, ಪಲಾವ್, ಗೈಸ್ ಪಾಯಸ, ಜಾಮೂನ್, ಇದು ಪಲಾವು, ಎಲ್ಲ ತಿನ್ನೋಣ ಕೂತಿದ್ದೀವಿ. ಟೈಮ್ ಇವಾಗ 9:15 ಆಗೈತೆ. ಬಿಗ್ ಬಾಸ್ ನೋಡ್ತಾ ಇದ್ದೀವಿ. ನನ್ನ ತೋರ್ಸು. ಇದು ಗುಲಾಬ್ ಜಾಮೂನ್. ಇದು ಗುಲಾಬ್ ಜಾಮೂನು. ಸೊ ಊಟ ಮಾಡೋಣ ಅಂತ ಬಂದಿದ್ದೀವಿ. ಊಟ ಮಾಡ್ತೀವಿ. ಮಾಡ್ಬಿಟ್ಟು ಆದ್ಮೇಲೆ ನೀವೇ ಸೆಲೆಬ್ರೇಷನ್ ಮಾಡ್ತೀವಿ. ಅನ್ಕೋತಾ ಇದೆಯಾ? ಯಾಕೆ
ನೋಡಿ ಗಾಯ್ಸ್ ಬಿಗ್ ಬಾಸ್ ನೋಡ್ಕೊಂಡು ಜಗಳ ಮಾಡ್ತಾರೆ. ಐಸ್ ಕ್ರೀಮ್ ತಿಂತಿದ್ದೀವಿ ಎಲ್ಲರೂ. ಐಸ್ ಫೈನಲ್ ಆಗಿ ನೋಡಿ ಕೇಕ್ ರೆಡಿ ಆಗಿದೆ. ಇವಾಗ ಕೇಕ್ ಕಟ್ ಮಾಡ್ತಾ ಇದೀವಿ. ಟೈಮ್ ಆಲ್ರೆಡಿ ಕರೆಕ್ಟಾಗಿ 12 ಗಂಟೆ ಆಗೈತೆ. ಸೊ ಕೇಕ್ ಕಟ್ ಮಾಡ್ತಾ ಇದೀವಿ. ಕಟ್ ಮಾಡಿ ಫಸ್ಟ್ ಉರ್ಬಿ ಅದನ್ನ ಆಮೇಲೆ ಕಟ್ ಮಾಡ್ರಿ ಅಂತೆ. ಉರ್ಬು ವರ್ಷ ನೋಡ್ಕೊಂಡ್ ಮಾಡೋ ಅಲ್ಲಿ. ಯಾಕೆ ತಿಳಿಸ್ತಾ ಇದೆಯಾ? ಸೊ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ವಿಶ್ ಮಾಡ್ಬಿಡಿ ಹೋಗ್ಲಿ. ಹ್ಯಾಪಿ ನ್ಯೂ ಇಯರ್. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಸೊ ಎಲ್ಲರೂ ಸುಖ ಶಾಂತಿಯಿಂದ ಆರಾಮಾಗಿರಿ. ಥ್ಯಾಂಕ್ ಯು ಸೊ ಮಚ್. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವ್ಲಾಗ್ನ ಎಡಿಟ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.